ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದರೆ ಇವತ್ತೊಂದು ಸಿಂಪಲ್ಲಾಗಿ ಸೋಯಾಬೀನ್ ಹಾಕಿ, ಸೋಯಾ ಮತ್ತು ಬಟಾಣಿ ಹಾಕಿ ಯಾವ ರೀತಿ ಸಿಂಪಲ್ಲಾಗಿ ಗ್ರೇವಿ ಮಾಡೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ ಮತ್ತು ರುಚಿಯಾಗಿರುತ್ತೆ. ಯಾಕಂದರೆ ನಾವು ಸೋಯಾ ಹಾಕಿರೋದ್ರಿಂದ ಮಕ್ಳಿಗೆ ದೊಡ್ಡವ್ರಿಗೆಲ್ಲ ತುಂಬ ವಿಟಮಿನ್ಸ್ ಇರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಖುಷಿಪಟ್ಟು ತಿಂತಾರೆ. ಓಕೆನಾ? ಅದಕ್ಕೆ ಏನೇನು ಬೇಕಂತ ಹೇಳ್ತೀನಿ. ಫಸ್ಟ್ ನಾನಿಲ್ಲಿ 1 ಕಪ್ ಬಟಾಣಿ ತಗೊಂಡಿದ್ದೀನಿ. ಯಾಕಂದರೆ ಬಟಾಣಿ ಈಗ ಕಮ್ಮಿ ರೇಟ್ ಅಲ್ವಾ, 50 ರೂಪಾಯಿ kg. ಸೊ ನಾನಿಲ್ಲಿ ಅರ್ಧ kg ಬಟಾಣಿ ತಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ಪು ಸೋಯಾ ಮತ್ತು ಇದಕ್ಕೆ ಕಾಂಟನೆಂಟಾಗಿ ಒಂದು ಆಲೂಗೆಡ್ಡೆ ತಗೊಂಡಿದ್ದೀನಿ. ನೀವು ಇದಕ್ಕೆ ಮಶ್ರೂಮ್ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೋಬೋದು. ಮಶ್ರೂಮ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನೋಡಿ, ಫಸ್ಟ್ ಇಲ್ಲಿ ನಾನು ಅದನ್ನು ಮಾಡೋಕ್ಕೆ ಒಂದು ಮಿಕ್ಸಿ ತಗೊಂಡಿದ್ದೀನಿ. ಮಸಾಲೆ ರುಬ್ಕೊಂಡು ಫಸ್ಟು ಮಿಕ್ಸಿನಲ್ಲಿ ನಾನು 2 ಗೆಡ್ಡೆ ಈರುಳ್ಳಿ ಹಾಕಿದ್ದೀನಿ. ನಾನಿಲ್ಲಿ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ನಾನು ಪೇಸ್ಟ್ ಹಾಕ್ತಾಯಿದ್ದೀನಿ. ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ನೀವು ಬಿಡಿಸಿ ಹಾಕ್ಕೊಬೋದು. ಇಷ್ಟು ಹಾಕಿದ್ಮೇಲೆ ನಾನಿಲ್ಲಿ 3 ಟೊಮೊಟೊ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಚಿಕ್ಕದು 3 ಟೊಮೊಟೊ. ಇಷ್ಟು ಹಾಕಿ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಹಾಕಿ ಇದನ್ನು ರುಬ್ಕೋಬೇಕು. ನಿಮಗೆ ಸ್ಪೈಸಿ ಬೇಕಂದರೆ ಇದಕ್ಕೆ ಚಕ್ಕೆ ಲವಂಗ ಕೂಡ ಆ್ಯಡ್ ಮಾಡ್ಕೋಬೋದು. ನಮಗೆ ಸ್ಪೈಸಿ ಬೇಡ, ನಾವು ಹಾಕಿಲ್ಲ. ಅದು ಮಿಕ್ಸಿನಲ್ಲಿ ರುಬ್ಬಿ ಸೈಡ್ಗೆ ಇಟ್ಕೊಂಡಾದ್ಮೇಲೆ ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದ್ಮೇಲೆ ನಾವು ಏನು ರುಬ್ಬಿಟ್ಟಿರ್ತೀವಲ್ಲ ಮಸಾಲೆ, ಅದನ್ನು ಹಾಕಿ ಎಣ್ಣೆ ಬಿಡೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ಬಿಟ್ಟರೆ ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಹುರಿದ್ರೇ ಅದು ಸಾರು ನಮಗೆ ಗ್ರೇವಿ ತುಂಬ ಟೇಸ್ಟಾಗಿ ಬರುತ್ತೆ. ನಾವು ಹಾಗೆ ಹಾಕಿದ್ರೆ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ, ಹಸಿ ವಾಸನೆ ಬರುತ್ತೆ. ಸೊ ತಿನ್ನೋಕ್ಕಾಗಲ್ಲ. ನೋಡಿ, ಎಣ್ಣೆ ಸುತ್ತು ಚೆನ್ನಾಗಿ ಬಿಟ್ಟ ಮೇಲೆ ನಾನಿಲ್ಲಿ 1 ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ ಮತ್ತು 1 ಸ್ಪೂನ್ ಧನಿಯಾ ಪುಡಿ. ಜಾಸ್ತಿ ಹಾಕಿದ್ರೆ ಅದು ತುಂಬ ಗ್ರೇವಿ ಒಂಥರ ಆಗುತ್ತೆ. ಸೊ ನಾವು ಕಮ್ಮಿಗೆ ಧನಿಯಾ ಪುಡಿ ಎಲ್ಲ ಹಾಕೋಬೇಕು, ಜಾಸ್ತಿ ಹಾಕಿದ್ರೆ ತಿನ್ನೋಕ್ಕಾಗಲ್ಲ. ಮತ್ತು 1 ಸ್ಪೂನ್ ಗರಂ ಮಸಾಲ, ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಫ್ರೈ ಮಾಡಾದ್ಮೇಲೆ ನಾವೇನು ತೊಳೆದು ನೆನೆಸಿಟ್ಟಿರ್ತೀವಲ್ಲ ಸೋಯಾ, ಅದನ್ನು ಹಾಕ್ಕೋಬೇಕು. ಅದನ್ನ ಹಾಕಾದ್ಮೇಲೆ ನಾನಿಲ್ಲಿ ಬಟಾಣಿ ತಗೊಂಡಿದ್ದೀನಿ, ಬಟಾಣಿ ಕೂಡ ಹಾಕಿ ಇದ್ರ ಜೊತೆಗೆ ಆಲೂಗೆಡ್ಡೆ ಹಾಕಿದ್ದೀನಿ. ಸೊ ನಿಮಗೆ ಯಾವ್ದು ಬೇಕೋ ನೀವು ಹಾಕ್ಕೋಬೋದು. ಮಶ್ರೂಮ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಶ್ರೂಮು, ಸೋಯಾ, ಬಟಾಣಿ, ಆಲೂಗೆಡ್ಡೆ ಯಾವ್ದು ಬೇಕೋ ನೀವು ಹಾಕ್ಕೋಬೋದು. ಯಾವ ತರಕಾರಿ ಇದ್ರೂ ನೀವು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದಿಷ್ಟು ಹಾಕಾದ್ಮೇಲೆ ಚೆನ್ನಾಗಿ ಮಸಾಲೆನಲ್ಲಿ ಕಾಳು ಸೋಯಾ ಎಲ್ಲ ಹೊಂದ್ಕೋಬೇಕು. ಮತ್ತು ಅದೇ ಮಿಕ್ಸಿಗೆ ನಾನಿಲ್ಲಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. ತೆಂಗಿನಕಾಯಿ ರುಬ್ಕೋಬೇಕು. ಆಮೇಲೆ ಮಸಾಲೆಗೆ ಸ್ವಲ್ಪ ಕಸ್ತೂರಿ ಮೆಥಿ ಹಾಕಿದ್ರೆ ಅದು ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈಗ ತೆಂಗಿನಕಾಯಿ ಹಾಕಿದ್ಮೇಲೆ ಆ ಮಸಾಲೆಗೆ ರುಬ್ಬಿರೋ ನೀರು ಹಾಕಿ, ಅದೆಲ್ಲ ವೇಸ್ಟ್ ಮಾಡೋದು ಬೇಡ, ಅದೆಲ್ಲ ಹಾಕಿ ನೀರನ್ನ ಹಾಕಿ ಚೆನ್ನಾಗಿ ಕಲಸಿ, ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀವು ನೀರು ಇಕ್ಕೋಬೇಕು. ಇಲ್ಲ ನಮಗೆ ಗಟ್ಟಿಗೆ ಬೇಕಂದರೆ ಕಮ್ಮಿ ನೀರು ಇದು ಹಾಕ್ಕೋಬೋದು. ಇದಿಷ್ಟು ಮಸಾಲೆ ನೀರು ಉಯ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸತಿ 2 ಸತಿ ಕ್ಲೀನಾಗಿ ಕಲಸಿಬಿಡಿ ಫ್ರೆಂಡ್ಸ್. ಅದು ಒಂದು ಕುದಿ ಬಂದಮೇಲೆ ನಾವು ಕುಕ್ಕರ್ ಮುಚ್ಚೋಣ. ಈ ಟೈಮಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ನೀವು ಗಾರ್ನಿಷಾಗಿ ಹಾಕ್ಕೋಬೋದು, ಇಲ್ಲಾಂದರೆ ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು. ನಮಗೆ ಇವಾಗ ಫ್ಲೇವರ್ ಬೇಕಂದರೆ ಅದರಲ್ಲಿ ಹಾಕ್ಕೋಬೋದು. ಸೊ ಈಗ ಕುಕ್ಕರ್ ಮುಚ್ಚಿ ನೋಡಿ, 3 ವಿಸಿಲ್ ಬಂದಿದೆ. ಚೆನ್ನಾಗಿ ಗ್ರೇವಿ ಕೂಡ ಗಟ್ಟಿಯಾಗಿದೆ. ಏಕೆಂದರೆ ಆಲೂಗೆಡ್ಡೆ ತೆಂಗಿನಕಾಯಿ ಹಾಕಿರೋದ್ರಿಂದ ಗ್ರೇವಿ ಸ್ವಲ್ಪ ಗಟ್ಟಿಗೆ ಬರುತ್ತೆ, ಥಿಕ್ನೆಸ್ ಆಗಿ. ನಿಮ್ಗೆ ಇನ್ನೂ ಟೇಸ್ಟ್ ಬೇಕಂದರೆ ತೆಂಗಿನಕಾಯಿ ಜೊತೆಗೆ ಗೋಡಂಬಿ ಹಾಕಿ ಕೂಡ ನೀವು ರುಬ್ಕೋಬೋದು. ನೋಡಿ, ಆಲ್ರೆಡಿ ಎಲ್ಲ ಚೆನ್ನಾಗಿ ಬೆಂದು ಚೆನ್ನಾಗಿ ಮಸಾಲೆ ಹಿಡ್ಕೊಂಡಿರುತ್ತೆ ಫ್ರೆಂಡ್ಸ್. ತುಂಬ ಈಸಿಯಾಗಿ ಕಡಿಮೆ ಟೈಮಲ್ಲಿ ಈಸಿಯಾಗೆ ಮಾಡ್ಕೋಬೋದು. ಮಕ್ಳಿಗೆ ಸೋಯಾ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ನೀವು ಮಾಡಿ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ, ಎಷ್ಟು ಕಷ್ಟನೇ ಬೇಡ. ಎಲ್ಲ ಮಸಾಲೆ ರುಬ್ಬಿಟ್ಟು ಒಗ್ಗರಣೆ ಎಣ್ಣೆಗೆ ಹಾಕಿ ಕಲಸಿದ್ರೆ ಆಯಿತು ಫ್ರೆಂಡ್ಸ್. ನೋಡಿ, ಈಗ ನಾನು ಚಪಾತಿ ಮಾಡಿದ್ದಾಗಿದೆ, ಮಕ್ಕಳಿಗೆ ಟಿಫನ್ನು ಕಟ್ಟಿದ್ದಾಯಿತು. ತುಂಬಾ ಚೆನ್ನಾಗಿತ್ತು. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಖುಷಿಪಟ್ಟು ತಿಂತಾರೆ. ಈಸಿಯಾಗಿ ಮಾಡ್ಕೋಬೋದು. ಸೊ ಚಪಾತಿ ಮತ್ತು ಗ್ರೇವಿ ರೆಡಿ ಆಯಿತು. ಓಕೆನಾ? ಹೇಗೆ ಅನ್ನಿಸ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.